ಇಷ್ಟಪಡೋದಿಲ್ಲ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದು ಹೈಕಮಾಂಡ್ಗೆ ತಮ್ಮ ಬಗ್ಗೆ ವರದಿ ಕೊಡ್ತಾ ಇದ್ದಾರೆ. ಯಾರು ಏನೇ ಮಾಡಲಿ, ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದು ಬೇರೆ ಶಾಸಕರಿಗೆ ನೋಟಿಸ್ ಕೊಟ್ಟರೆ ಹೇಳಿದಲ್ಲ. ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತಾಡ್ತೀನಿ. ನಾವು ಮಾತಾಡೋದು ನಾಯಕತ್ವದ ಕಂಟಿನ್ಯೂ ಇದೀಗ ಅಥವಾ ಯಾವ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ ಅಲ್ಲೇ ಸ್ಪಷ್ಟನೆ ಕೊಡೋದು. ಮತ್ತೆ ಮತ್ತೆ ಅಗತ್ಯ ಇಲ್ಲ. ಬೇರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಮೇತ ಎಲ್ಲರೂ ಕೂಡ ಮಾತಾಡ್ತಾರೆ. ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ. ಈ ವಿಚಾರದ ಮತ್ತೆ ನೋಟಿಸ್ ಬಂದಾಗ ನೋಡಬೇಡಿ. ಯಾಕಂದ್ರೆ ಯಾಕೆ ಕೊಡಬಾರ್ದು? ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವುದೇ ತಪ್ಪು. ನಾನು ಅದಕ್ಕಾಗಿ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟೇ. ಎಷ್ಟೊಂದು ನಾಯಕರ ಪಕ್ಷದಲ್ಲಿ ಆ ಥರದ ಅಥವಾ ಸಾಮಾಜಿಕ ಬದ್ಧತೆ ಇರುವಂತ ಲೀಡರ್ ಬೇಕಾದ ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇಲ್ಲ. ನವೆಂಬರ್ ಏನಾದ್ರು ಕ್ರಾಂತಿ ಸಾಧ್ಯತೆ ಇದೆಯಾ? ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ಕ್ರಾಂತಿ ಬಗ್ಗೆ ಏನ್ ಮಾತಾಡ್ತಿರಲ್ಲ ಅದೆಲ್ಲ ಹೂ ಹಾಕುವ ಆ ಥರದ ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದು ಹೈಕಮಾಂಡ್ಗೆ ತಮ್ಮ ಬಗ್ಗೆ ವರದಿ ಕೊಡ್ತಾ ಇದ್ದಾರೆ. ಯಾರು ಏನೇ ಮಾಡಲಿ, ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದು ಇಷ್ಟಪಡೋದು. ಬೇರೆ ಶಾಸಕರಿಗೆ ನೋಟಿಸ್ ಕೊಟ್ಟರೆ ಹೇಳಿದಲ್ಲ, ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತಾಡ್ತೀನಿ. ನಾವು ಮಾತಾಡೋದು ನಾಯಕತ್ವದ ಕಂಟಿನ್ಯೂ ಇದೀಗ ಅಥವಾ ಯಾವ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ ಅಲ್ಲೇ ಸ್ಪಷ್ಟನೆ ಕೊಡೋದು. ಮತ್ತೆ ಮತ್ತೆ ಅಗತ್ಯ ಇಲ್ಲ. ಬೇರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಮೇತ ಎಲ್ಲರೂ ಕೂಡ ಮಾತಾಡ್ತಾರೆ. ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ. ಈ ವಿಚಾರದ ಮತ್ತೆ ನೋಟಿಸ್ ಬಂದಾಗ ನೋಡಬೇಡಿ. ಯಾಕಂದ್ರೆ ಯಾಕೆ ಕೊಡಬಾರ್ದು? ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವುದೇ ತಪ್ಪು. ನಾನು ಅದಕ್ಕಾಗಿ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟೇ. ಎಷ್ಟೊಂದು ನಾಯಕರ ಪಕ್ಷದಲ್ಲಿ ಆ ಥರದ ಅಥವಾ ಸಾಮಾಜಿಕ ಬದ್ಧತೆ ಇರುವಂತ ಲೀಡರ್ ಬೇಕಾದ ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇಲ್ಲ. ನವೆಂಬರ್ ಏನಾದ್ರು ಕ್ರಾಂತಿ ಸಾಧ್ಯತೆ ಇದೆಯಾ? ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ಕ್ರಾಂತಿ ಬಗ್ಗೆ ಏನ್ ಮಾತಾಡ್ತಿರಲ್ಲ ಅದೆಲ್ಲ ಹೂ ಹಾಕುವ ಆ ಥರದ ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವುದೇ ತಪ್ಪು. ನಾನು ಅದಕ್ಕಾಗಿ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟೇ. ಎಷ್ಟೊಂದು ನಾಯಕರ ಪಕ್ಷದಲ್ಲಿ ಆ ಥರದ ಅಥವಾ ಸಾಮಾಜಿಕ ಬದ್ಧತೆ ಇರುವಂತ ಲೀಡರ್ ಬೇಕಾದ ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇಲ್ಲ. ನವೆಂಬರ್ ಏನಾದ್ರು ಕ್ರಾಂತಿ ಸಾಧ್ಯತೆ ಇದೆಯಾ? ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ಕ್ರಾಂತಿ ಬಗ್ಗೆ ಏನ್ ಮಾತಾಡ್ತಿರಲ್ಲ ಅದೆಲ್ಲ ಹೂ ಹಾಕುವ ಆ ಥರದ ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ.